ಮೊದಲಿಗೆ ಇಂದು ಪತ್ರಿಕಾ ದಿನಾಚರಣೆ. ಎಲ್ಲ ನನ್ನ ಮಿತ್ರರಿಗೆ, ಮಾಧ್ಯಮ ಮಿತ್ರರಿಗೆ ಪತ್ರಿಕಾ ದಿನಾಚರಣೆಯ ಪ್ರೀತಿಯ ಶುಭಾಶಯಗಳು. ಚಪ್ಪಾಳೆ ಹಾಕಿ, ಪರವಾಗಿಲ್ಲ. ಅಟ್ಲೀಸ್ಟ್ ಮಾಧ್ಯಮದವರಾದರೂ ನೀವು ಚಪ್ಪಾಳೆ ಹಾಕಬೇಕು. ಇರಲಿ. ನಮ್ಮ ಶೀರ್ಷಿಕೆಯ ಲೋಕಾರ್ಪಣೆಯ ಸಮಾರಂಭಕ್ಕೆ ಇಲ್ಲಿರುವ ಎಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ಮಾಧ್ಯಮಕ್ಕೆ ಸಂಬಂಧಪಟ್ಟಂತ ಮುದ್ರಣ ಮಾಧ್ಯಮ, ಎಲೆಕ್ಟ್ರಾನಿಕ್ ಮಾಧ್ಯಮ, ಡಿಜಿಟಲ್ ಮಾಧ್ಯಮ, ಶ್ರವ್ಯ ಮಾಧ್ಯಮ, ಈ ಕಿರುತೆರೆ, ಹಿರುತೆರೆ ಎಲ್ಲ ಕಡೆ ಕೆಲಸ ಮಾಡ್ತಿರ್ತಕ್ಕಂಥ ಅನೇಕ ನನ್ನ ಮಿತ್ರರು ಬಂದಿದ್ದೀರಿ. ಅವರಿಗೆ ಮೊದಲಿಗೆ ನನ್ನ ಪ್ರೀತಿಯ ಅಕ್ಕರೆಯ ಆಮಂತ್ರಣ. ಅದಲ್ಲದೆ ನನ್ನ ಚಿತ್ರದಲ್ಲಿ, ಈಗಿನ ಚಿತ್ರದಲ್ಲಿ ಕೆಲಸ ಮಾಡಿರುವಂತಹ ಕಲಾವಿದರು ಮತ್ತು ತಂತ್ರಜ್ಞರು ಬಂದಿದ್ದಾರೆ. ಅವ್ರನ್ನೆಲ್ಲ ಅನಂತರ ವೇದಿಕೆ ಮೇಲೆ ಕರೆದು ನಿಮಗೆ ಅವರೊಂದು ಜೊತೆಗೆ ಒಂದು ಚಿಕ್ಕ ಮಾತುಕತೆಯನ್ನು ಏರ್ಪಡಿಸ್ತೇವೆ. ಅದಲ್ಲದೆ ನನ್ನ ಟೆಂಟ್ ಸಿನಿಮಾ ಶಾಲೆ, ಅಲ್ಲಿನ ಅನೇಕ ನನ್ನ ವಿದ್ಯಾರ್ಥಿ ಮಿತ್ರರು, ಸಿಬ್ಬಂದಿಗಳು ಅವರೆಲ್ಲ ಬಂದಿದ್ದಾರೆ. ನಮಗೆ ಶುಭ ಕೋರ್ಲಿಕ್ಕೋಸ್ಕರ ನನ್ನ ಬಹುಕಾಲದ ಹಿತೈಷಿ ಮಿತ್ರರಾಗಿ ಕೆಲವರು ಬಂದಿದ್ದಾರೆ. ಮುಖ್ಯವಾಗಿ ವಿಶ್ರಾಂತ ಪೊಲೀಸ್ ಅಧಿಕಾರಿಗಳಾದ DC ರಾಜಪ್ಪ ಅವರು ಬಂದಿದ್ದಾರೆ. ನನ್ನ ಮತ್ತೊಬ್ಬ ಪರಮ ಮಿತ್ರರಾದ ಮತ್ತು KMFನಿಂದ ನಿವೃತ್ತರಾಗಿರ್ತಕ್ಕಂಥ ವಿಶ್ರಾಂತ ಅಧಿಕಾರಿ, ಚಲನಚಿತ್ರ ರಂಗದ ಬಹುಸಂಪರ್ಕವನ್ನು ಹೊಂದಿರತಕ್ಕಂಥ ಪ್ರೇಮ್ನಾಥ್ ಅವರು ಬಂದಿದ್ದಾರೆ. ಇನ್ನು ಕೆಲವರು ಬರಲಿಕ್ಕಿದ್ದಾರೆ. ನಮ್ಮ ಕಿಂಗ್ಸ್ ಕ್ಲಬ್ನ ಮಾಲೀಕರಾದ ರವಿಕುಮಾರ್ ಅವರು ಬರ್ತಿದ್ದಾರೆ. ಎಲ್ಲರೂ ಬಂದು ಸೇರಿಕೊಳ್ತಾರೆ. ನೋಡೋಣ ಇನ್ನು ಯಾರ್ಯಾರು ಕಡೆಗೆ ಹೋಗಿ ನಮಗೆ ಅತಿಥಿಗಳು ಬರ್ತಾರೆ ಅಂತ. ಸಾಮಾನ್ಯವಾಗಿ ಚಿತ್ರ ಬಿಡುಗಡೆಯ ಅಥವಾ ಚಿತ್ರದ ಶೀರ್ಷಿಕೆ ಬಿಡುಗಡೆ ಸಂದರ್ಭದಲ್ಲಿ ಏನು ಹೇಳ್ತಾರೆ ಎಲ್ಲ ನಿರ್ದೇಶಕರು, ನಿರ್ಮಾಪಕರು, ನಟರು, ಸಾಮಾನ್ಯವಾಗಿ ನಮ್ಮದು ಹೊಸ ಸಬ್ಜೆಕ್ಟು, ಹೊಸ ಥರ ಸರ್, ತುಂಬ ಫ್ರೆಶ್, ನ್ಯೂ, ಇದುವರೆಗೆ ಯಾರೂ ಮಾಡಿಲ್ಲ ಸರ್ ಆ ಥರ. ಅದನ್ನು ನೀವು ಮಾಧ್ಯಮದವರು ಕೇಳಿ ಕೇಳಿ ನಿಮ್ಗೆ ಎಷ್ಟು ಕ್ಲೀಶೆ ಆಗಿರುತ್ತೆ ಅನ್ಸಿದ್ರೆ, ನಾವು ಹೊಸ್ತು ಸರ್, ತುಂಬ ಡಿಫ್ರೆಂಟ್ ಸರ್ ಅಂತ ಅನ್ನುವಾಗಲೇ ನಮಗೆ ಗೊತ್ತಪ್ಪ ಮುಂದಕ್ಕೆ ಹೋಗು ಅಂತ ನೀವು ಮನಸ್ಸಲ್ಲಾದರೂ ಅನ್ಕೋತೀರಾ. ಅಷ್ಟರ ಮಟ್ಟಿಗೆ ಆ ಶಬ್ದ ಕ್ಲೀಶೆ, ಸವಕಲು ಆಗೋಗ್ಬಿಟ್ಟಿದೆ. ಯಾಕೆಂದರೆ ನಾವೆಲ್ಲ ಹೊಸತರ ಹುಡುಕಾಟದಲ್ಲಿ ಇರ್ತೀವಿ, ತಪ್ಪು ಅಂತ ಅಲ್ಲ. ಯಾಕೆಂದರೆ ಜನ ಕೂಡ ಹೊಸದೇನು ಹೇಳಿದ್ಯಾ ಅಂತ ಕೇಳ್ತಾರೆ. ಅದೇನು ಹೊಸ್ತಿಗಳಪ್ಪ ಅಂತಾರೆ. ಪತ್ರಿಕಾ ವಿಮರ್ಶೆ ಮಾಡುವಾಗಲೂ ಅದರಲ್ಲಿ ಹೊಸ ಅಂಶ ಏನಿದೆ ಇದರಲ್ಲಿ ಅಂತ ಹುಡುಕ್ತಾರೆ ಅವರು, ವಿಮರ್ಶಕರು. ಸಾಮಾನ್ಯ ಪ್ರೇಕ್ಷಕರು, ವಿಮರ್ಶಕರು ಎಲ್ಲರಿಗೂ ಕೂಡ ಹೊಸತು, ಸಮಥಿಂಗ್ ನ್ಯೂ ಅನ್ನೋದು ಬೇಕು. ಆದರೆ ತಾತ್ವಿಕವಾಗಿ ನೋಡೋಣ, ಹೊಸತು ಅಂತ ಇದೆಯಾ ಅಂತ. ಇದೆಯಾ ಹೊಸತು ಅನ್ನೋದು? ಎಲ್ಲ ಹಳತೆ ಅಲ್ವಾ ಹೊಸತು ಅನ್ನೋದು? ಈ ಪ್ರಶ್ನೆ ನನ್ನನ್ನು ಅನೇಕ ಸಲ ಬಾಧಿಸ್ತಿರುತ್ತೆ. ಯಾಕೆಂದ್ರೆ ಹಳತರ ಗರ್ಭದಲ್ಲೇ ಹೊಸತು ಇರುತ್ತೆ. ಇದು ಬಹಳ ಮುಖ್ಯವಾದ ಮಾತು. ನಾನು ಕನ್ನಡ ಅಧ್ಯಾಪಕ, ಕನ್ನಡ ಪಾಠ ಮಾಡ್ತಿದ್ದೀನಿ ಅಂತ ಗಾಬರಿ ಆಗಬೇಡಿ. ಆದರೆ ಈ ಸಂದರ್ಭಕ್ಕೆ ಅದನ್ನು ಹೇಳ್ಬೇಕನ್ಸುತ್ತೆ. ನನ್ನ ಹತ್ರ ನಮ್ಮ ಟೆಂಟ್ ಸಿನಿಮಾ ವಿದ್ಯಾರ್ಥಿಗಳು, ಸರ್ ತುಂಬ ಹೊಸ ಸ್ಕ್ರಿಪ್ಟ್ ಬರ್ಕೊಂಬಂದಿದ್ದೀನಿ ಸರ್, ನ್ಯೂ ಐಡಿಯಾ ಅಂತ. ಓದಿದಾಗ ಇಲ್ಲ, ಇದೆಲ್ಲೋ ಇತ್ತಲ್ಲಪ್ಪ, ನೋಡ್ದಂಗಿದೆ, ಕೇಳ್ದಂಗಿದೆ ಅನ್ಸುತ್ತೆ. ಅಂದರೆ ಇನ್ನು ಒಂದು ವಾಕ್ಯದಲ್ಲಿ ಹೇಳೋದಾದ್ರೆ, ಅತ್ಯಂತ ಶ್ರೇಷ್ಠವಾದ ಯೋಜನೆಗಳು, ಕಲಾಕೃತಿಗಳು ಜಗತ್ತಲ್ಲಿ ಆಗಿ ಹೋಗಿದ್ದಾವೆ. ತುಂಬ ಎಲ್ಲವನ್ನು ನಮ್ಮವ್ರು ಹೇಳ್ಬಿಟ್ಟಿದ್ದಾರೆ ಹಿರಿಯರು. ನಾವು ಅದನ್ನ ಇವತ್ತಿನ ಸಂದರ್ಭಕ್ಕೆ ರೀಕೋಟ್ ಮಾಡ್ತಿದ್ದೇವೆ, ರಿನ್ಯೂ ಮಾಡ್ತಿದ್ದೇವೆ, ನವೀಕರಣಗೊಳ್ತಿದ್ದೇವೆ ಅಷ್ಟೇ. ಅಜ್ಜಿ ಕಾಲದ ಒಡವೆಗಳೇವೋ, ಆ ಒಡವೆಗಳನ್ನು ಕರಗಿಸಿ ಇವತ್ತಿಗೆ ಬೇಕಾದ ಡಿಸೈನ್ ಮಾಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿದೆಯಲ್ವಾ ಅಂತೀವಿ. ಬಟ್ ಚಿನ್ನ ಬಹಳ ಹಳೆಯದು. ನಿಮ್ಮ ಎಲ್ಲ ಕಥೆಗಳ ಮೂಲ ಬೀಜಕ್ಕೆ ಹೋದ್ರೆ ಮಹಾಭಾರತದಲ್ಲಿ ಸಿಕ್ಕಿಬಿಡುತ್ತೆ. ಮನುಷ್ಯರ ಎಲ್ಲ ರಾಗದ್ವೇಷ, ಅರಿಷಡ್ ವರ್ಗ, ನವರಸಗಳು ಏನು ಕೇಳ್ತೀರಾ ಅದೆಲ್ಲವನ್ನ ನಮ್ಮ ಪರಂಪರೆ ಚರ್ಚಿಸಿದೆ, ದಾಖಲಿಸಿದೆ. ಆ ದೃಷ್ಟಿಯಿಂದ ಹೊಸತು ಅನ್ನುವುದು ನಿಜವಾದ ಅರ್ಥದಲ್ಲಿ ಇಲ್ಲ, ಅಥವಾ ಇದ್ದರೆ ಹಳೆತು ಹೊಸತರ ಹಾಗೆ ಕಾಣಿಸ್ತಿರುತ್ತೆ ಅಷ್ಟೇ. ಅದೇ ಸಂಗೀತದ ಎಳೆ ಸ್ವರಗಳು
ಸಾವಿರಾರು ಹಾಡುಗಳನ್ನು ರಚನೆ ಮಾಡ್ತಾನೆ ಇದ್ದೀವಿ, ಬರಿತಾನೆ ಇದ್ದೀವಿ. ಹುಡುಕಿದ್ರೆ ಒಂದು ರಾಗಕ್ಕೆ ಹತ್ರ ಇರುತ್ತೆ ಅದರಲ್ಲಿ. ಇದನ್ನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನಮ್ಮ ಆದಿಕವಿ ಪಂಪ ನಿಚ್ಚಂ ಪೊಸತು ಆರಣವಂಬೋಲ್ ಅಂತ ಒಂದು ಮಾತು ಹೇಳ್ತಾನೆ. ನಿಚ್ಚಂ ಪೊಸತು ಆರಣವಂಬೋಲ್ ಅಂದ್ರೆ ಆರಣಂ ಅಂದ್ರೆ ಸಮುದ್ರ. ಸಮುದ್ರ ಹೇಳಿ ಹಳೇದೋ ಹೊಸದೋ? ನಾವು ಸಮುದ್ರವನ್ನ ಹಳೇದು ಅಂತ ಕರಿಬೇಕಾ, ಹೊಸ್ತು ಅಂತ ಕರಿಬೇಕು? ಈ ಭೂಮಿಯ ಚಲನೆ ಸತ್ಯ, ಕಾಲವೇ ಇಲ್ಲ ಅಂತ ಹೇಳ್ತಾನೆ ಸ್ಟೀಫನ್ ಹಾಕಿನ್ ಅವನ ದ ಗ್ರ್ಯಾಂಡ್ ಡಿಸೈನ್ ಪುಸ್ತಕದಲ್ಲಿ. ಕಾಲ ಅನ್ನೋದು ಇಲ್ವೇ ಇಲ್ಲ, ಅದು ಕೇವಲ ಚಲನೆ ಅಷ್ಟೇ. ಆ ಚಲನೆಗೆ ನಾವು ಗಡಿಯಾರ ಇತ್ಯಾದಿ ಇಟ್ಕೊಂಡಿದ್ದೀವಿ ಅಂತ. ಪಂಪ ಹೇಳುವ ಮಾತಿನ ಅರ್ಥ ಏನು ಅಂದ್ರೆ, ಸಮುದ್ರ ಹಳತ್ತಾದ್ರೆ ನದಿಗೆ ಬರುವ ನೀರು ಅದೇ ಸಮುದ್ರದ್ದು. ಈ ಒಂದು ಚಕ್ರವನ್ನು ಗಮನಿಸಿದರೆ ಎಲ್ಲವೂ ಹಳತ್ತು. ಈಗ ನಾನು ಮಾತಾಡ್ತಿರುವಾಗ ನನ್ನ ಅನೇಕ ಪೂರ್ವಿಕರ, ಹಿರಿಯರ, ಗುರುಗಳ ಪ್ರಭಾವ, ಪ್ರೇರಣೆ ನನ್ನ ಮೇಲೆ ಇರೋದ್ರಿಂದ ನಾನು ಹೇಳೋದು ಹೊಸ್ತಲ್ಲ. ನಾನಿವತ್ತು ಬರೀತೀನಿ ಅಂದರೆ ನಾನು ಓದಿಕೊಂಡದ್ದೇನೇನೋ ನನ್ನಲ್ಲಿ ಕೆಲಸ ಮಾಡ್ತಿರುತ್ತೆ. ಇವತ್ತು ಒಬ್ಬರು ನಟನ ಅಭಿನಯಿಸಿದಾನೆ ಅಂದರೆ ಅವನಿಗೆ ಗೊತ್ತಿಲ್ಲದೇನೋ ಅವನ ಒಳಗಡೆ ಏನೇನೋ ಕೆಲಸ ಮಾಡಿರುತ್ತೆ ಹಿಂದಿನವ್ರದ್ದು. ಗೊತ್ತಿಲ್ಲದೇನೋ ನಾವು ಅದನ್ನು ಅನುಸರಣೆ ಮಾಡ್ತಾ ಹೊಸ ಕಾಲಕ್ಕೆ ನಾವು ಅಣಿಯಾಗ್ತೇವೆ. ಅದರಿಂದ ನಾವು ಹೊಸತನ್ನು ಕೊಡ್ತಿದ್ದೇವೆ ಅನ್ನುವಂಥ ಅಹಂ ತಪ್ಪು. ಹಳೆತವು ವೇಸ್ಟು, ಅದೇನು ಬೇಕಾಗಿಲ್ಲ ಅಂತ ಎಸಿದ್ವಲ್ಲ, ಅದು ಕೂಡ ತಪ್ಪು. ಈ ಹೊಸತು ಮತ್ತು ಹಳತರ ನಡುವೆ ಹುಡುಕಾಟ, ಕಲೆಯ ಹುಡುಕಾಟ ಎಲ್ಲ ಇರತಕ್ಕಂಥದ್ದು. ಈ ಮಾತನ್ನ ಯಾಕೆ ಹೇಳಿದೆ ಅಂದರೆ, ನನಗೆ 4 ಕುಟುಂಬಗಳಿವೆ. ಗಾಬರಿ ಆಗಬೇಡಿ, ಒಂದು ಕುಟುಂಬ ಇಲ್ಲೇ ಇದೆ. ಇನ್ನು 3 ಕುಟುಂಬಗಳು. ಒಂದು ನನ್ನ ಟೆಂಟ್ ಸಿನಿಮಾ ಶಾಲೆ ಕುಟುಂಬ, ಇನ್ನೊಂದು ನನ್ನ ಸಿನಿಮಾ ಕುಟುಂಬ, ಇನ್ನೊಂದು ನಾನು ಪ್ರೀತಿಯಿಂದ ನಡೆಸ್ಕೊಂಬಂತಿರ್ತಕ್ಕಂಥ ನನ್ನ ಗ್ರಾಮ ನಾಗತಿಹಳ್ಳಿಯ ಒಟ್ಟು ಕುಟುಂಬ. ಈ 4 ಕುಟುಂಬಗಳಿಗೂ ನಾನು ಬಹಳ ಸುಖವಾಗಿದ್ದೇನೆ, ಸಂತೋಷವಾಗಿದ್ದೇನೆ. ಇಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡ್ಬಂದಿದ್ದೇನೆ. ಇಲ್ಲಿ 3 ಕುಟುಂಬಗಳಲ್ಲಿ ಇವತ್ತು ಪ್ರಾತಿನಿಧಿಕವಾಗಿ ಬಂದಿದ್ದಾರೆ. ಒಂದು ಮುಖ್ಯವಾದಂಥ ವಿಚಾರ ಇವತ್ತು ಹೇಳಬೇಕಂತಂದ್ರೆ, ನನಗಂತೂ ನನ್ನ ಪತ್ರಿಕಾಗೋಷ್ಠಿಯ ಮಾಧ್ಯಮ ಮಿತ್ರರನ್ನ ನೋಡಬೇಕು ಅನಿಸ್ಬಿಟ್ಟಿತ್ತು. ಯಾಕೆ ಈ ವಿರಹ ಅಂದರೆ, ಸಾಧಾರಣ ವರ್ಷಕ್ಕೊಮ್ಮೆ ಅಥವಾ 2 ವರ್ಷಕ್ಕೊಮ್ಮೆ ಆದರೂ ನಾನು ಅವ್ರನ್ನ ಖಂಡಿತ ಭೇಟಿ ಆಗ್ತಿದ್ದೆ. ಏನಾದರೂ ಮಾತಾಡ್ತಿದ್ದೆ, ಇಂಟ್ರಾಕ್ಟ್ ಮಾಡ್ತಿದ್ವಿ, ಸಿನಿಮಾ ಬಗ್ಗೆ, ಕಿರುತೆರೆ ಏನಾದರೂ. ಆದರೆ ಈ ಸಲ ಅದು ಪಂಚವಾರ್ಷಿಕ ಯೋಜನೆ ಆಗೋಯ್ತು. 2021ರಲ್ಲಿ ಮಾಧ್ಯಮ ಮೀಟ್ ಮಾಡಿದ ಮೇಲೆ ಯಾವಾಗಪ್ಪ ಇವ್ರನ್ನೆಲ್ಲ ಮೀಟ್ ಮಾಡೋದು, ಮಾತನಾಡೋದು ಅಂತಕ್ಕಂಥ ಒಂದು ತಹ ಚಡಿಪಿಡಿಕೆ ಇತ್ತು. ಈ ಸಿನಿಮಾದಲ್ಲಿ ಏನಾಗತ್ತೆ ಅಂದರೆ, ನನ್ನ ಮೊದಲ ಸಿನಿಮಾ ಕೊಂಡು ಹೋದದಿಂದ ಇವತ್ತಿನವರೆಗೆ ಇರತಕ್ಕಂಥ ಒಂದು ತುಂಬ ಸಾಮಾನ್ಯ ಸಂಗತಿ ಏನು ಅಂದರೆ, ಒಂದು ಚಿತ್ರ ಪ್ರಾರಂಭವಾಗೋದು, ಬಿಡುಗಡೆಯಾಗೋದು, 2 ಪವಾಡ ಅಂತ ಈಗಲೂ ನನಗನ್ಸುತ್ತೆ. ಶುರುವಾಗೋದೊಂದು ಪವಾಡ, ಶುರುವಾದ್ಮೇಲೆ ಮುಗಿಯೋದೊಂದು ಪವಾಡ, ಮುಗಿದ್ಮೇಲೆ ಬಿಡುಗಡೆ ಆಗೋದು ಇನ್ನೊಂದು ದೊಡ್ಡ ಮಿರಾಕಲ್ ಅಂತ. ಅನೇಕ ಅಡೆತಡೆಗಳು. ನನ್ನ ಮೊದಲ ಚಿತ್ರ ಹೋದ ಶುರುವಾದಾಗ ಅನಂತನಾಗ್ ತಾರ ಅಭಿನಯ 90ನೇ ಇಸ್ವಿ ಶುರುವಾದಾಗ ಕೇವಲ 8-10 ದಿನ ಶೂಟಿಂಗ್ ಆಗಿ ನಿಂತು ಹೋಯ್ತು. ಆಗೋದೇ ಇಲ್ಲ ಇನ್ನ ಸಿನಿಮಾ ಅನ್ನೋ ಸ್ಥಿತಿ. ಹೇಗೋ ಮುಕ್ತಾಯವಾಯಿತು. ಅಂದ್ರೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಇಷ್ಟು 40 ವರ್ಷಗಳ ಉದ್ಯಮದ ಬದುಕಿನಲ್ಲಿ ಇರುವ ಒಂದು ಇನ್ಸೆಕ್ಯೂರಿಟಿ ಇದೆಯಲ್ಲ, ಅತಂತ್ರ ಇದೆಯಲ್ಲ, ಅದು ಇವತ್ತಿಗೂ ಹಾಗೆ ಇದೆ. ಈ ಚಿತ್ರ ಕೂಡ ಬಹಳ ಹಠಕ್ಕೆ ಬಿದ್ದು, ಬಹಳ ಬದ್ಧತೆಯಿಂದ ಈ ಹಂತಕ್ಕೆ ನಾವು ಚಿತ್ರವನ್ನು ತಂದಿದ್ದೇವೆ. ಇದು ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆಯ ಬಗ್ಗೆ ಇರತಕ್ಕಂಥ ದೂರಲ್ಲ, ಒಂದು ಕಠೋರ ವಾಸ್ತವ. ಇಲ್ಲಿ ಅನೇಕ ನನ್ನ ಕಿರಿಯ ವಿದ್ಯಾರ್ಥಿಗಳಿದ್ದೀರಿ, ಸಿನಿಮಾ ಮಾಡೋರಿದ್ದೀರಿ. ನೀವು ಸಿನಿಮಾ ಮಾಡೋಕ್ಕೆ ಹೊರಟಾಗ ಈ ಅಡೆತಡೆಗಳನ್ನು ದಾಟಿ ಗೆದ್ದು ಬರಬೇಕು. ಶುರು ಮಾಡೋದು ದೊಡ್ಡದಲ್ಲ, ಮುಕ್ತಾಯ ಮಾಡಬೇಕು, ಜನರ ಮುಂದೆ ಹೋಗಬೇಕು. ಇದು ತುಂಬ ಮುಖ್ಯ. ಇದಕ್ಕೆ ಅಪಾರವಾದ ತಾಳ್ಮೆ ಬೇಕು, ಅಪಾರವಾದ ಕಷ್ಟ ಸಹಿಷ್ಣುತೆ ಬೇಕು, ಶ್ರದ್ಧೆ ಬೇಕು. ಈ ಹಂತದಲ್ಲಿ ನಾನು ನನ್ನ ತಂಡವನ್ನು ತುಂಬ ಪ್ರೀತಿಯಿಂದ ನಡೀತೇನೆ, ನನ್ನ ಸಿನಿಮಾ ಕುಟುಂಬವನ್ನು. ಅವರೆಲ್ಲರ ಒಂದು ನೆರವು ಸಹಕಾರ ಇಲ್ದಿದ್ರೆ ಈ ಚಿತ್ರ ಆಗ್ತಿರ್ಲಿಲ್ಲ. ಯಾಕೆಂದರೆ 2021ರ ಸುಮಾರಿಗೆ ಶುರುವಾದ ಸಿನಿಮಾ
2026 ವರ್ಷದ ಕಡೆಗೆ ಅದು ಮುಕ್ತಾಯ ಆಗಿ ಸೆನ್ಸಾರ್ನಲ್ಲಿ ಬಹು ಮನ್ನಣೆಯನ್ನು ಗಳಿಸಿ ಇನ್ನೇನು KVN ಸಂಸ್ಥೆಯ ಮೂಲಕ ಲೋಕಾರ್ಪಣೆಗೊಳ್ಳಲಿದೆ. ವಿಶ್ವಾದ್ಯಂತ ಅದರ ಬಿಡುಗಡೆಯ ಸಿದ್ಧತೆ ಸನ್ನಾಹ ನಡೀತಾ ಇದೆ. ಅನೇಕ ಪ್ರೀಮಿಯರ್ ಶೋಗಳನ್ನು, ವಿಶೇಷವಾದ ಪ್ರದರ್ಶನಗಳನ್ನು ನನ್ನ ಗೆಳೆಯರು ಕರ್ನಾಟಕದ ಅನೇಕ ಕಡೆ ವ್ಯವಸ್ಥೆ ಮಾಡ್ತಿದ್ದಾರೆ. ಈಗ ಎಲ್ಲ ಬದಲಾಗಿದೆ, ಕಾಲ ಮೊದಲ ಹಾಗೆ ಇಲ್ಲ ಈ ಡಿಜಿಟಲ್ ಯುಗದಲ್ಲಿ. ಅದಕ್ಕೆ ತಕ್ಕ ಹಾಗೆ ನಾವು ಮಾರುಕಟ್ಟೆಯ ಸಿದ್ಧತೆಯಲ್ಲಿದ್ದೇವೆ. ಇದಿಷ್ಟು ಚಿತ್ರದ ಸಂದರ್ಭ. ನಾನು ನಮ್ಮ ಚಿತ್ರದ ಶೀರ್ಷಿಕೆಯನ್ನು ಲೋಕಾರ್ಪಣೆ ಮಾಡುವುದಕ್ಕೆ ಮುಂಚೆ ಹೇಗೆ ನಮ್ಮ ಹಳತು ಹೊಸತಾಗತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದೆ. ಈಗ ನಾವು ಏನೋ ಊಟ ಮಾಡ್ತೀವಿ ಅಂದರೆ ನಮ್ಮ ಪೂರ್ವಿಕರು ಊಟ ಮಾಡಿದ್ದ ನೆನಪು ನಮ್ಮ ದೇಹದ ಕಣಗಳಿಗೆ, ನಮ್ಮ ಟೇಸ್ಟ್ ಬಡ್ಗಳಿಗೆ, ನಮ್ಮ ರಸನೆಗಳಿಗೆ ಗೊತ್ತು. ನಮ್ಮ ಆಹಾರ ಇದು ತಗೊಳುತ್ತದು. ಅದಲ್ಲದೆ ಇದ್ರೆ ಅದು ನಿರಾಕರಿಸುತ್ತೆ, ಇದು ನಮ್ದಲ್ಲ ಇದು ಅಂತ. ಹೀಗೆ ಪ್ರತಿಯೊಂದು ಮನುಷ್ಯನ ನೆನಪು, ಸುಮಾರು 4.5 ಬಿಲಿಯನ್ ಹಿಂದೆ ಬಂದಂಥ ಈ ಮಾತೃಭೂಮಿ, ಮದರ್ ಅರ್ತ್ ಎಷ್ಟು ನೆನಪುಗಳನ್ನು ಹೊತ್ಕೊಂಡಿದ್ದಾಳೆ. ಅದರ ಭಾಗವಾದ ನಾವು ಎಷ್ಟು ನೆನಪನ್ನು ಹೊತ್ಕೊಂಡಿದ್ದೇವೆ. ನಮ್ಮ ಜೊತೆಗೆ ಸಹವಾಸ ಮಾಡುವಂಥ ಎಲ್ಲ ಪ್ರಾಣಿ, ಪಕ್ಷಿ, ಮತ್ಸ್ಯ ರಾಶಿ ಎಲ್ಲವೂ ಏನೇನು ನೆನಪುಗಳನ್ನು ಇಟ್ಕೊಂಡಿದ್ದಾವೆ. ಅದು ಅಗಾಧವಾದ ನೆನಪು ಭೂತಕಾಲದ ಮತ್ತು ಭವಿಷ್ಯದ ನಡುವಿನ ವರ್ತಮಾನದ ಕೊಂಡಿ. ನಾವೆಲ್ಲ ಆ ಕೊಂಡಿಯ ಒಂದು ಪುಟ್ಟ ಭಾಗ. ಅದರಿಂದ ಹೊಸತನ್ನು ಮಾಡಿದ್ದೇವೆ ಅನ್ನುವ ಯಾವ ಅಹಂಕಾರವನ್ನು ಇಟ್ಟುಕೊಳ್ಳದೆ, ಹಾಗಂತ ಹಳೆಯದನ್ನೇ ಮತ್ತೆ ಕೊಡ್ತಿದ್ದೇನೆ, ಹಳೆಯ ಮದ್ಯವನ್ನೇ ಹೊಸ ಶೀಶೆಯಲ್ಲಿ ಕೊಡ್ತಿದ್ದೇನೆ ಅನ್ನುವಂತಹ ಪಲಾಯನವಾದವನ್ನು ಮಾಡದೆ, ನನ್ನ ಚಿತ್ರದ ಶೀರ್ಷಿಕೆ, ಅಡಿಶೀರ್ಷಿಕೆ, ಟ್ಯಾಗ್ ಲೈನ್, ಹಳೆ ಕಥೆಗಳಿಂದಲೇ ಹೊಸ ಕಥೆಗಳು ಹುಟ್ಟೋದು, ಹಳೆ ಕಥೆಗಳಿಂದಲೇ ಹೊಸ ಕಥೆಗಳು ಹುಟ್ಟೋದು, ಹಳೆ ಕಥೆಗಳಿಂದಲೇ ಹೊಸ ಕಥೆಗಳು ಹುಟ್ಟೋದು. ಈ ಬರ್ತ್ಡೇ ಪಾರ್ಟಿ ಮಾಡುವಾಗ ಮನೆಯಲ್ಲಿ ಅಪ್ಪಂದು ಮಕ್ಕಳು ಅಪ್ಪನ ಹತ್ರನೇ ದುಡ್ಡು ಇಸ್ಕೊಂಡು ಸರ್ಪ್ರೈಸ್ ಅಂತ ತಗೊಂಬಂದು, ಅಪ್ಪನಿಗೆ ಗೊತ್ತಿರುತ್ತೆ ಈಗ ಬರ್ತಾರೆ ಮಕ್ಕಳಂತ, ಸರ್ಪ್ರೈಸ್ ಅಪ್ಪ ಡ್ಯಾಡಿ, ಹ್ಯಾಪಿ ಬರ್ಡೇ ಅಮ್ಮ ಅಂತ ಹೇಳಿ ಮಾಡ್ತಿರ್ತಾರೆ. ದುಡ್ಡು ಅಪ್ಪನಿಗೆ ಗೊತ್ತಿರುತ್ತೆ. ಈ ತರ ನಾವು ಈ ದೊಡ್ಡ ರಹಸ್ಯವನ್ನೇನು ಬಚ್ಚಿಕ್ಕಿಲ್ಲ. ನಿಮಗೆಲ್ಲ ಬಹಳ ಬುದ್ಧಿವಂತರಿದ್ದೀರಿ. ಶೀರ್ಷಿಕೆನ ನೀವು ಊಹಿಸಿರ್ತೀರಿ ಕೂಡ. ನೀವು ಏನಾದರೂ ಊಹಿಸ್ಕೊಳ್ಳಿ, ನಿಮಗೆ ಏನಾದರೂ ಒಂದು ರೋಮಾಂಚನ ಉಂಟು ಮಾಡುವಂಥ ಒಂದು ಪುಟ್ಟ ಪ್ರಯತ್ನ ಇದು. ಸೊ ಟ್ಯಾಗ್ ಲೈನ್ ಈಸ್ ಹಳೆಯ ಕಥೆಗಳಿಂದಲೇ ಹೊಸ ಕಥೆಗಳು ಹುಟ್ಟೋದು. ಓವರ್ ಟು ಶಮಿ.